ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಂಡ ಕಾರ್ಗಳು, ಐಷಾರಾಮಿ ಕಾರ್ಗಳು ತಗೊಳ್ಳೋಕ್ಕೆ ಈ ಹಣವನ್ನು ಏನು ಬಳಸ್ಕೊಂಡಿದ್ದೀರಾ ಅದು ಖಂಡಿತ ನೀವು ಮಾಡಿರ್ತಕ್ಕಂಥ ಸಮಾಜಗಳಿಗೆ ದ್ರೋಹ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಆಗಿರ್ತಕ್ಕಂಥ ಅವ್ಯವಹಾರವನ್ನು ಇವತ್ತು ಏನು ಚರ್ಚೆ ನಡೀತಾ ಇದೆ, ಖಂಡಿತ ಅದರಲ್ಲೂ ಕೂಡ ಮಾಡಿದಂಥ ಇಲಾಖೆಯ ಮುಖ್ಯಸ್ಥರನ್ನ ಬಿಟ್ಟು ಬೇರೆ ಯಾರನ್ನೂ ಅಧಿಕಾರಿಗಳನ್ನ ಇದರಲ್ಲಿ FIRಗೆ ಸೇರಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಬುದ್ಧಿವಂತಿಕೆಯಿಂದ ಮುಖ್ಯಮಂತ್ರಿಗಳು ಈ ಥರ ನಡೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿಗಮದ ಅಧ್ಯಕ್ಷರು ಮತ್ತು ಇಲಾಖೆ ಅಧಿಕಾರಿಗಳು ಅದನ್ನು ಇವರಲ್ಲಿ ಅವರ ಏನು CLP ಮೀಟಿಂಗಲ್ಲಿ ಕೇಳಿ ಸರ್ಕಾರನ ಸರಿದಾರಿಯಲ್ಲಿ ತೊಗೊಂಡೋದ್ರೆ ಇವೆಲ್ಲ ಯಾಕೆ ಆಗ್ತಾ ಇತ್ತು. ನೀವು ಈಗ ಅದನ್ನು ವೈಲೇಟ್ ಮಾಡಿ ಗುಬ್ಬಿ ಹತ್ರನೇ ಅದನ್ನು ಅಲ್ಲಿ ಕಡಿತ ಮಾಡಿ ಅಲ್ಲಿಂದ ಎಕ್ಸ್ಪ್ರೆಸ್ ಕೆನಲ್ ಮಾಡಬೇಕು ಅಂತ ನೀವು ಹೊರಟಿದಿರಲ್ಲ, ಯಾವ ಉದ್ದೇಶದಿಂದ? ಇದು ರಾಜಕೀಯ ಅಲ್ವೇ? ಇವತ್ತು ನಮ್ಮ ಜೊತೆ ಚಿಕ್ಕನಾಯಕನಹಳ್ಳಿ ಶಾಸಕರಾದಂತಹ ಸುರೇಶ್ ಬಾಬು ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮಗೆ JDS ಶಾಸಕಾಂಗ ಪಕ್ಷದ ನಾಯಕರ ಸ್ಥಾನ ಸಿಕ್ಕಿದೆ, ಏನು ಹೇಳ್ತೀರಾ ಸರ್? ಇವತ್ತೇನು ನಮ್ಮ ಪಕ್ಷ ನನ್ನನ್ನು ಗುರುತಿಸಿ ಇವತ್ತು ಈ ಸ್ಥಾನವನ್ನು ಕೊಟ್ಟಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮತ್ತು ನಮ್ಮೆಲ್ಲ ಶಾಸಕರಿಗೂ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಇವತ್ತು ಈ ಸ್ಥಾನವನ್ನು ವಿರೋಧ ಪಕ್ಷ ಅಂದರೆ ಜವಾಬ್ದಾರಿಯುತವಾದಂಥ ಸ್ಥಾನ ಇರ್ತದೆ. ಅದರಲ್ಲಿ ಸರ್ಕಾರ ಮಾಡ್ತಕ್ಕಂಥ ವೈಫಲ್ಯಗಳೆಲ್ಲದನ್ನು ಕೂಡ ಎತ್ತಿ ಹಿಡಿದು ಅದನ್ನು ಸರಿದಾರಿನಲ್ಲಿ ರಾಜ್ಯಕ್ಕೆ ಏನೇನು ಸವಲತ್ತು ಸಿಗಬೇಕು ಅದೆಲ್ಲ ದೊರಕೋ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಬೆಳಕು ಚೆಲ್ಲುವಂಥ ಕೆಲಸ ಖಂಡಿತ ಕೂಡ ನಾವು ಮಾಡ್ತೇವೆ. ಇವತ್ತೇನು ಈ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ದಾರಿ ನಾವು ನೋಡಿದ್ರೆ ಖಂಡಿತ ಇವತ್ತು ಹೊರಗಡೆ ಮಾಧ್ಯಮ ಇರ್ಬೋದು ಮತ್ತು ಹೊರಗಡೆನೂ ಕೂಡ ಹಲವಾರು ವಿಚಾರಗಳಲ್ಲಿ ಹಗರಣಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಕೂಡ ಬೆಳಕಿಗೆ ಬರ್ತಾಯಿದೆ. ಈಗ ಮೊದಲನೇದಾಗಿ ಏನು ಗ್ರಾಮೀಣ ಪ್ರದೇಶದ ಏನು ST ಸಮುದಾಯದ ವಾಲ್ಮೀಕಿ ಒಂದು ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರವನ್ನು ಇವತ್ತು ಏನು ಚರ್ಚೆ ನಡೀತಾ ಇದೆ, ಖಂಡಿತ ಅದರಲ್ಲೆಲ್ಲೂ ಕೂಡ ಮಾಡಿದಂಥ ಇಲಾಖೆಯ ಮುಖ್ಯಸ್ಥರನ್ನ ಬಿಟ್ಟು ಬೇರೆ ಯಾರನ್ನೂ ಅಧಿಕಾರಿಗಳನ್ನ ಇದರಲ್ಲಿ FIRಗೆ ಸೇರಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಬುದ್ಧಿವಂತಿಕೆಯಿಂದ ಮುಖ್ಯಮಂತ್ರಿಗಳು ಈ ಥರ ನಡೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿ ತರ್ತಕ್ಕಂಥದ್ದಲ್ಲ. ಇವತ್ತು ಅವರೊಬ್ಬರು ಹಿಂದುಳಿದವ್ರಿಗೂ ಅಲ್ಪಸಂಖ್ಯಾತರು ದಲಿತರ ಬಗ್ಗೆ ನಾನು ಅವ್ರ ಹಿತವನ್ನು ಕಾಪಾಡೋಕ್ಕೆ ನಾನು ಇದ್ದೀನಿ ಅಂತಕ್ಕಂಥ ಹೆಮ್ಮೆಯಿಂದ ಎದೆ ತುಟ್ಕೊಂಡು ಏನು ಹೇಳ್ತಾರೆ ಸಿದ್ದರಾಮಯ್ಯನವರು, ಅದರಂತೆ ಈಗ ಯಾಕೋ ನಡ್ಕೊಳ್ತಾ ಕಾಣ್ತಾ ಇಲ್ಲ ನಮಗೆ. ಅದರಿಂದ ನಾವು ಅವ್ರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಖಂಡಿತ ಇವತ್ತು ಈ ಎಲ್ಲ ಸಮಾಜಗಳ ಹಿತವನ್ನು ಕಾಪಾಡಬೇಕು. ಅಲ್ಲಿರ್ತಕ್ಕಂಥ ಅನುದಾನ, ಆ ಇಲಾಖೆಗಳ ಅಭಿವೃದ್ಧಿಗೆ ದೊರಕತಕ್ಕಂಥ ಅನುದಾನನ ಚಾಚು ತಪ್ಪದೆ ಅವರಿಗೆ ತಲುಪಿಸೋವಂಥ ಕೆಲಸ ಆಗಬೇಕು. ಮೊದಲೇ ನೀವು ಮಾಡಿದ್ದೀರ ಭಾಗ್ಯಗಳ ಅಡಿನಲ್ಲಿ ಈಗ SCPTSP ಅನುದಾನನ ಈಗಾಗಲೇ ಕಡಿತ ಮಾಡಿದ್ದೀರ. ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ಅನುದಾನನ ನೀವು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಂಥದ್ದು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಂಡ ಕಾರ್ಗಳು, ಐಷಾರಾಮಿ ಕಾರ್ಗಳು ತೊಗೊಳ್ಳೋಕ್ಕೆ ಈ ಹಣವನ್ನು ಏನು ಬಳಸ್ಕೊಂಡಿದ್ದೀರ ಅದು ಖಂಡಿತ ನೀವು ಮಾಡಿರ್ತಕ್ಕಂಥ ಸಮಾಜಗಳಿಗೆ ದ್ರೋಹ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ರ ಬಗ್ಗೆ ಯಾರ್ಯಾರು ಇದರಲ್ಲಿ ಮೌಖಿಕವಾಗಿರ್ಬೋದು ಒಂದು ನೇರವಾಗಿ ಅದಕ್ಕೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಖಂಡಿತ ಇದರಲ್ಲಿ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ಬ್ಯಾಂಕಲ್ಲಿ ವ್ಯವಹಾರ ಆಗಿರೋದ್ರಿಂದ ಪೈಸಕ್ಕೂ ಕೂಡ ಲೆಕ್ಕ ಇರ್ತದೆ. ಅದರಲ್ಲೂ ಇದು ನಮ್ಮ ಮುಖ್ಯಮಂತ್ರಿಗಳನ್ನೇ ನಾವು ಯಾಕೆ ಇದನ್ನು ಹೊಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಇವತ್ತು ಆರ್ಥಿಕ ಇಲಾಖೆ ಅವ್ರ ಕಡೆ ಇರೋದ್ರಿಂದ ಆರ್ಥಿಕ ಇಲಾಖೆಯವರು ಚುನಾವಣೆ ಸಂದರ್ಭದಲ್ಲಿ ಇಷ್ಟು ಹಣನೂ ಕೂಡ ಯಾವುದೋ ಬೇನಾಮಿ ಅಕೌಂಟ್ಗೆ ಹೋಗಿರ್ತಕ್ಕಂಥದ್ದು ಇವರು ಆರ್ಥಿಕ ಇಲಾಖೆಗೆ ಗೊತ್ತಾಗಲಿಲ್ವೇ? ಅದನ್ನು ದಯಮಾಡಿ ಇವರು ಎಚ್ಚರಿಕೆಯಿಂದ ನೋಡ್ಕೊಳ್ಳೋಕ್ಕಾಗಲಿಲ್ವೇ? 15 ಬಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಲಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಚಿಂತನೆ. ಆದ್ದರಿಂದ ಇದೆಲ್ಲದೂ ಕೂಡ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂದರೆ ಖಂಡಿತ ಇವತ್ತು ಒಂದು ನ್ಯಾಯ ದೊರಕೋ ನಿಟ್ಟಿನಲ್ಲಿ ಈ ಸಮಾಜಗಳ ಒಂದು ಅಭಿವೃದ್ಧಿ ಹಣಗಳು ಲೋಪ ಆಗಬಾರ್ದು, ಎಲ್ಲದನ್ನು ಕೂಡ ಸರಿ ದಾರಿಯಲ್ಲಿ ಹೋಗಬೇಕು. ಇದರಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳಿಗೆ ಯಾರು ಹೊಣೆ ಇದ್ದಾರೆ ಅವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಆಗ್ರಹ. ಇನ್ನು ಏನು ಇದು JDS ಶಾಸಕಾಂಗ ಸ್ಥಾನ ಇದೆಯೋ ಅದ್ರದ್ದು JT ದೇವೇಗೌಡರು ಸೇರಿ ಇನ್ನಿತರ ಹಿರಿಯ ನಾಯಕರು ಈ ಒಂದು ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ದರು. ಸೊ ನಿಮಗೆ ಸಿಕ್ಕಿರೋದು ಎಲ್ಲೋ ಒಂದು ಕಡೆ ಅಸಮಾಧಾನ ಏನಾದರೂ ಇದೆಯಾ JDS ಅಲ್ಲಿ ಅಂತ? ಖಂಡಿತ ಇಲ್ಲ. ನಮ್ಮಲ್ಲಿ ಯಾರೂ ಇಲ್ಲ. 18 ಜನ ಶಾಸಕರು ಕೂಡ ಒಟ್ಟಾಗಿದ್ದಾವೆ. ಇವರು ನಮ್ಮ GT ದೇವೇಗೌಡರು ಕೂಡ ನಾನು ಕೂಡ ಮಾತಾಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೊರಗಡೆ ಇದ್ದಾರೆ, ನಾಳೆ ಬರೋರು ಇದ್ದಾರೆ. ಬಂದಾಗ ಕೂತ್ಕೊಂಡು ಅವರು ಕೂಡ ಮುಂದಿನ ಸೋಮವಾರದಿಂದ ಸದನದಲ್ಲಿ ಭಾಗಿಯಾಗ್ತಾರೆ. ಅವರೇನೋ ಮೊದಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮಗಳಿಗೆ ಹೊರಗಡೆ, ದೇಶದ ಹೊರಗಡೆ ಹೋಗಿರೋದ್ರಿಂದ ಸೋಮವಾರದಿಂದ ಅವರು ಭಾಗಿಯಾಗ್ತಾರೆ. ಯಾರಿಗೂ ಕೂಡ ಇಲ್ಲ ಅಸಮಾಧಾನ ಇಲ್ಲ. ನಮ್ಮಲ್ಲಿ ಒಂದು ತೀರ್ಮಾನ ನಮ್ಮ ವರಿಷ್ಠರು ಏನು ಹೇಳ್ತಾರೆ ಆ ಥರ ಕೇಳ್ತಕ್ಕಂಥದ್ದು ನಮ್ಮ ಒಂದು ನಿರ್ಧಾರ ಇರೋದ್ರಿಂದ ಖಂಡಿತ ಅವರು ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತೇವೆ. ಅದರಲ್ಲೇನು ಭಿನ್ನಾಭಿಪ್ರಾಯ ಇಲ್ಲಮ್ಮ. ಓಕೆ ಸರ್.
ಇನ್ನು ಕಳೆದ 4-5 ತಿಂಗಳಿಂದ ತುಮಕೂರಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸೊ ಇದೀಗ ಮತ್ತೆ ಸದನದಲ್ಲಿ ಈ ಒಂದು ಚರ್ಚೆ ಮಾಡಬೇಕು ಅಂತ ತುಮಕೂರಲ್ಲಿ ಈಗಾಗಲೇ ಪ್ರತಿಭಟನೆ ನಡೆದಿದೆ. ಏನಾದರೂ ಇದ್ರ ಬಗ್ಗೆ ಚರ್ಚೆ ಆಯ್ತಾ ಸರ್? ಧ್ವನಿ ಎತ್ತಿದ್ರಾ? ಇದಕ್ಕೆ ಈಗಾಗಲೇ ಅವರೇ ಒಂದು ಗುರಿ ಇಟ್ಕೊಂಡು ಎಕ್ಸ್ಪ್ರೆಸ್ ಕೆನಲ್ ಮಾಡಬೇಕು ಅಂತ ಈಗಾಗಲೇ ಒಂದು ಸತಿ ಸಭೆನೂ ಕೂಡ ಕರೆದಿದ್ರು ನಮ್ಮನ್ನು, ರಾಮನಗರ ಜಿಲ್ಲೆಯವ್ರನ್ನ ಎಲ್ಲ. ಬಟ್ ನಾನು ಈಗಾಗಲೇ ಸದನದಲ್ಲಿ ಸನ್ಮಾನ್ಯ ಇರಿಗೇಷನ್ ಸಚಿವರನ್ನ ಕೇಳಿದೆ ಮೊನ್ನೆ ಅವಕಾಶ ಸಿಗದಂಥ ಸಂದರ್ಭದಲ್ಲಿ. ನೀವು ವೈಡ್ನಿಂಗ್ ಮಾಡಿದ್ದೀರಿ, ಎಲ್ಲಿಂದ ಹೇಮಾವತಿಯಿಂದ ಹಿಡಿದು ಏನು ನಮ್ಮ ಕುಣಗಲ್ವರೆಗೂ ಕೂಡ ವೈಡ್ನಿಂಗ್ ಮಾಡೋಕ್ಕೆ 600 ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡಿ ವೈಡನ್ ಮಾಡಿದಿರಿ, ಅದು ಟೈಲೆಂಡ್ವರೆಗೂ ನೀರು ಹೋಗಲಿಕ್ಕೆ. ಬಟ್ ನೀವು ಈಗ ಅದನ್ನು ವೈಲೇಟ್ ಮಾಡಿ ಗುಬ್ಬಿ ಹತ್ರನೇ ಅದನ್ನು ಅಲ್ಲಿ ಕಡಿತ ಮಾಡಿ ಅಲ್ಲಿಂದ ಎಕ್ಸ್ಪ್ರೆಸ್ ಕೆನಲ್ ಮಾಡಬೇಕು ಅಂತ ನೀವು ಹೊರಟಿದಿರಲ್ಲ. ಯಾವ ಉದ್ದೇಶದಿಂದ? ಇದು ರಾಜಕೀಯ ಅಲ್ವೇ? ನೀವೇ ಸರ್ಕಾರದ ದುಡ್ಡು ಅಲ್ಲಿವರೆಗೂ ಕೂಡ ಖರ್ಚು ಮಾಡಿ ವೈಡನ್ ಮಾಡಿ ಉತ್ತಮ ರೀತಿಯಲ್ಲಿ ಅದನ್ನು ಕೆನಾಲ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಕುಣಗಲ್ವರೆಗೂ ಮಾಡಿದ್ರೆ, ನೀವು ಟೈಲೆಂಡಿಂದ ಅಲ್ಲಿಂದ ಬೇಕಾದ್ರೆ ನೀವು ಎಕ್ಸ್ಪ್ರೆಸ್ ಕೆನಲ್ಲಾರು ತೊಗೊಳ್ಳಿ, ಯಾವ ಥರನಾದ್ರು ತೊಗೊಂಡೋಗಿ. ಇಲ್ಲಿ ಇಲ್ಲಿ ಗುಬ್ಬಿ ಹತ್ರ ನೀವು ಅದನ್ನು ಒಂದು ಏನು ಡ್ಯಾಮ್ ಮಾಡ್ದಂಗೆ ಮಾಡಿ ಅಲ್ಲಿಂದ ನೀರು ಎತ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರಲ್ಲ. ಬೇರೆ ನಮ್ಮ ಜಿಲ್ಲೆಗೆಲ್ಲ ವಂಚನೆ ಮಾಡ್ತಿದ್ರ. ಇದಾಗಲಿಕ್ಕೆ ಖಂಡಿತ ನಾವು ಯಾರು ಕೂಡ ನಮ್ಮ ಜಿಲ್ಲೆಯ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಿರ್ಬೋದು, ಹೋರಾಟಗಾರರಿರ್ಬೋದು, ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಹಿತವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಇನ್ನು ಚಿಕ್ಕನಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಿದೆ, ಅದ್ರ ಬಗ್ಗೆ ಏನಾದರೂ ಚರ್ಚೆ ಎತ್ತಿದ್ರಾ? ಇಲ್ಲ, ಇನ್ನೂ ಇಲ್ಲಿ ಚರ್ಚೆ ಆಗಲಿಕ್ಕೆ ಏನು, 1 ವರ್ಷದಿಂದ ಇವರು ಯಾವುದೇ ಅನುದಾನ ಈ ಸರ್ಕಾರ ಕೊಡದೇ ಇರತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆಡಳಿತ ಪಕ್ಷದವರು ಕೂಡ ಅದ್ರ ಬಗ್ಗೆ ನೋವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ. ಅದರಿಂದ ಈಗ ಮುಂದೆ ಅದನ್ನೆಲ್ಲ ಕೂಡ ಕೇಳುವಂಥ ಸಂದರ್ಭ, ಅದರಲ್ಲಿ ಈ ಹಗರಣಗಳಿರೋದ್ರಿಂದ ಯಾವುದೂ ಕೂಡ ಚರ್ಚೆ ಇನ್ನೂ ಕೂಡ ಆಗಿಲ್ಲ. ಆದಾಗ ಖಂಡಿತ ಇದನ್ನು ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಕ್ಷೇತ್ರಕ್ಕೂ ಕೂಡ ಅನುದಾನ ಪಡೀಲಿಕ್ಕೆ ನಾವು ಮುಂದಾಗ್ತೀವಿ. ಓಕೆ ಸರ್, ಇನ್ನು ಇವತ್ತು ಸದನದಲ್ಲಿ ನಯನ ಮೋಟಮ್ಮ ಅವರು ಇವರಿಗೆ ಜನಗಳ ಬಗ್ಗೆ ಚಿಂತೆ ಇಲ್ಲ, ಬರೀ ಹಗರಣಗಳದ್ದೇ ಸದನದಲ್ಲಿ ಚರ್ಚೆ ಎತ್ತುತ್ತಾ ಇದ್ದಾರೆ, ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಏನು ಹೇಳ್ತೀರಾ? ಈಗ ಹಗರಣ ಇವ್ರು ಮಾಡದೇ ಇದ್ರೆ ಅದನ್ನು ಯಾರು ಧ್ವನಿ ಎತ್ತುತ್ತಾ ಇದ್ರು? ಅದನ್ನು ಇವರು ಒಬ್ಬರು ದಲಿತರಾಗಿ ಅಲ್ಲಿ ಎಲ್ಲಿ ಒಂದು ST ಜನಾಂಗದ ಒಂದು ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಲೋಪದೋಷ ಮಾಡಿರ್ತಕ್ಕಂಥ ಇವರು ಇಲಾಖೆ ಸಚಿವರು, ಅಲ್ಲಿಯ ಅಧ್ಯಕ್ಷರು, ನಿಗಮದ ಅಧ್ಯಕ್ಷರು ಮತ್ತು ಇಲಾಖೆ ಅಧಿಕಾರಿಗಳು ಅದನ್ನು ಇವರು ಅಲ್ಲಿ ಅವರ ಏನು CLP ಮೀಟಿಂಗಲ್ಲಿ ಕೇಳಿ ಸರ್ಕಾರನ ಸರಿದಾರಿಯಲ್ಲಿ ತೊಗೊಂಡೋದ್ರೆ ಇವೆಲ್ಲ ಯಾಕೆ ಆಗ್ತಾಯಿತ್ತು? ಅದನ್ನು ಮೊದಲು ಅವರು ತಿಳಿದವರಾಗಿ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಚಿಕ್ಕನಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾರ್ಗಳು, ಐಷಾರಾಮಿ ಕಾರ್ಗಳು ತಗೊಳ್ಳೋಕ್ಕೆ ಈ ಹಣವನ್ನು ಏನು ಬಳಸ್ಕೊಂಡಿದ್ದೀರಾ, ಅದು ಖಂಡಿತ ನೀವು ಮಾಡಿರ್ತಕ್ಕಂಥ ಸಮಾಜಗಳಿಗೆ ದ್ರೋಹ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಆಗಿರ್ತಕ್ಕಂಥ ಅವ್ಯವಹಾರವನ್ನು ಇವತ್ತು ಏನು ಚರ್ಚೆ ನಡೀತಾ ಇದೆ, ಖಂಡಿತ ಅದರಲ್ಲೂ ಕೂಡ ಮಾಡಿದಂಥ ಇಲಾಖೆಯ ಮುಖ್ಯಸ್ಥರನ್ನ ಬಿಟ್ಟು ಬೇರೆ ಯಾರನ್ನೂ ಅಧಿಕಾರಿಗಳನ್ನ ಇದರಲ್ಲಿ FIRಗೆ ಸೇರಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಬುದ್ಧಿವಂತಿಕೆಯಿಂದ ಮುಖ್ಯಮಂತ್ರಿಗಳು ಈ ಥರ ನಡೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿಗಮದ ಅಧ್ಯಕ್ಷರು ಮತ್ತು ಇಲಾಖೆ ಅಧಿಕಾರಿಗಳು ಅದನ್ನು ಇವರಲ್ಲಿ ಅವರ ಏನು CLP ಮೀಟಿಂಗಲ್ಲಿ ಕೇಳಿ ಸರ್ಕಾರನ ಸರಿದಾರಿಯಲ್ಲಿ ತೊಗೊಂಡೋದ್ರೆ ಇವೆಲ್ಲ ಯಾಕೆ ಆಗ್ತಾಯಿತ್ತು? ನೀವು ಈಗ ಅದನ್ನು ವೈಲೇಟ್ ಮಾಡಿ ಗುಬ್ಬಿ ಹತ್ರನೇ ಅದನ್ನು ಅಲ್ಲಿ ಕಡಿತ ಮಾಡಿ ಅಲ್ಲಿಂದ ಎಕ್ಸ್ಪ್ರೆಸ್ ಕೆನಲ್ ಮಾಡಬೇಕು ಅಂತ ನೀವು ಹೊರಟಿದಿರಲ್ಲ. ಯಾವ ಉದ್ದೇಶದಿಂದ? ಇದು ರಾಜಕೀಯ ಅಲ್ವೇ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.